ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸ್ವೀಕರಿಸುವಂಥ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಈಗ 16/3/2026ರಿಂದ ಇಲ್ಲಿವರೆಗೂ ಕೂಡ ನಮಗೆ ಒಟ್ಟು 10 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಇವತ್ತು ಒಂದೇ ದಿನ 20/3/2026ರಂದು 9 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ 2 ನಾಮಪತ್ರ ಹಾಗೂ ಇನ್ನಿತರ ರಾಷ್ಟ್ರೀಯ ಪಕ್ಷಗಳಾದ ಆಮ್ ಆದ್ಮಿ ಪಾರ್ಟಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದನ್ನು ಹೊರತುಪಡಿಸಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ನಾಮಪತ್ರನ ಸಲ್ಲಿಕೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ನಮ್ಮಲ್ಲಿ 10 ನಾಮಪತ್ರಗಳು ಈವರೆಗೂ ಸ್ವೀಕೃತವಾಗಿರುತ್ತವೆ. ರಾಷ್ಟ್ರೀಯ ಪಕ್ಷ ಎಷ್ಟಾಗಿದೆ ಸರ್? ರಾಷ್ಟ್ರೀಯ ಪಕ್ಷದಿಂದ ನಮಗೆ ಈಗ 4 ನಾಮಪತ್ರಗಳು 4 ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ. ಅದರಲ್ಲಿ BJPಯಿಂದ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 2, ಆಮ್ ಆದ್ಮಿ ಪಾರ್ಟಿಯಿಂದ 1 ನಾಮಪತ್ರ ಸ್ವೀಕೃತ ಆಗಿರ್ತವೆ. ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸ್ವೀಕರಿಸುವಂಥ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಈಗ 16/3/2026ರಿಂದ ಇಲ್ಲಿವರೆಗೂ ಕೂಡ ನಮಗೆ ಒಟ್ಟು 10 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಇವತ್ತು ಒಂದೇ ದಿನ 20/3/2026ರಂದು 9 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ 2 ನಾಮಪತ್ರ ಹಾಗೂ ಇನ್ನಿತರ ರಾಷ್ಟ್ರೀಯ ಪಕ್ಷಗಳಾದ ಆಮ್ ಆದ್ಮಿ ಪಾರ್ಟಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದನ್ನು ಹೊರತುಪಡಿಸಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ನಾಮಪತ್ರನ ಸಲ್ಲಿಕೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ನಮ್ಮಲ್ಲಿ 10 ನಾಮಪತ್ರಗಳು ಈವರೆಗೂ ಸ್ವೀಕೃತವಾಗಿರುತ್ತವೆ. ರಾಷ್ಟ್ರೀಯ ಪಕ್ಷ ಎಷ್ಟಾಗಿದೆ ಸರ್? ರಾಷ್ಟ್ರೀಯ ಪಕ್ಷದಿಂದ ನಮಗೆ ಈಗ 4 ನಾಮಪತ್ರಗಳು 4 ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ. ಅದರಲ್ಲಿ BJPಯಿಂದ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 2, ಆಮ್ ಆದ್ಮಿ ಪಾರ್ಟಿಯಿಂದ 1 ನಾಮಪತ್ರ ಸ್ವೀಕೃತ ಆಗಿರ್ತವೆ. ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸ್ವೀಕರಿಸುವಂಥ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಈಗ 16/3/2026ರಿಂದ ಇಲ್ಲಿವರೆಗೂ ಕೂಡ ನಮಗೆ ಒಟ್ಟು 10 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಇವತ್ತು ಒಂದೇ ದಿನ 20/3/2026ರಂದು 9 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ 2 ನಾಮಪತ್ರ ಹಾಗೂ ಇನ್ನಿತರ ರಾಷ್ಟ್ರೀಯ ಪಕ್ಷಗಳಾದ ಆಮ್ ಆದ್ಮಿ ಪಾರ್ಟಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದನ್ನು ಹೊರತುಪಡಿಸಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ನಾಮಪತ್ರನ ಸಲ್ಲಿಕೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ನಮ್ಮಲ್ಲಿ 10 ನಾಮಪತ್ರಗಳು ಈವರೆಗೂ ಸ್ವೀಕೃತವಾಗಿರುತ್ತವೆ. ರಾಷ್ಟ್ರೀಯ ಪಕ್ಷ ಎಷ್ಟಾಗಿದೆ ಸರ್? ರಾಷ್ಟ್ರೀಯ ಪಕ್ಷದಿಂದ ನಮಗೆ ಈಗ 4 ನಾಮಪತ್ರಗಳು 4 ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ. ಅದರಲ್ಲಿ BJPಯಿಂದ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 2, ಆಮ್ ಆದ್ಮಿ ಪಾರ್ಟಿಯಿಂದ 1 ನಾಮಪತ್ರ ಸ್ವೀಕೃತ ಆಗಿರ್ತವೆ. ಎಲ್ರಿಗೂ ನಮಸ್ಕಾರ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸ್ವೀಕರಿಸುವಂಥ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಈಗ 16/3/2026ರಿಂದ ಇಲ್ಲಿವರೆಗೂ ಕೂಡ ನಮಗೆ ಒಟ್ಟು 10 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಇವತ್ತು ಒಂದೇ ದಿನ 20/3/2026ರಂದು 9 ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ 2 ನಾಮಪತ್ರ ಹಾಗೂ ಇನ್ನಿತರ ರಾಷ್ಟ್ರೀಯ ಪಕ್ಷಗಳಾದ ಆಮ್ ಆದ್ಮಿ ಪಾರ್ಟಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ನಾಮಪತ್ರಗಳು ಸ್ವೀಕೃತ ಆಗಿರುತ್ತವೆ. ಅದನ್ನು ಹೊರತುಪಡಿಸಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ನಾಮಪತ್ರನ ಸಲ್ಲಿಕೆ ಮಾಡಿರ್ತಾರೆ. ಒಟ್ಟಾರೆಯಾಗಿ ನಮ್ಮಲ್ಲಿ 10 ನಾಮಪತ್ರಗಳು ಈವರೆಗೂ ಸ್ವೀಕೃತವಾಗಿರುತ್ತವೆ. ರಾಷ್ಟ್ರೀಯ ಪಕ್ಷ ಎಷ್ಟಾಗಿದೆ ಸರ್? ರಾಷ್ಟ್ರೀಯ ಪಕ್ಷದಿಂದ